ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲೇಜ್ ಡಾಲ್ಸ್ ಯೂಟ್ಯೂಬ್ ಚಾನಲ್. ಇದು ಕಾವೇರಿಯವರ ಹೊಸ ಮನೆ. ಇವತ್ತಿನ ದಿನ ಇವ್ರ ಮನೆಯಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ನೋಡೋಣಂತೆ ಬನ್ನಿ. ಅಯ್ಯೋ, ಕಸ ಅಂತ ತುಂಬಾ ಚೆಲ್ಲಾಡ್ಬಿಡ್ತಾರೆ ಮಕ್ಕಳು. ಎಷ್ಟು ಅಂತ ಕಸ ಹೊಡೆಯೋದು ನೋಡು. ಮುಂಜಾನೆಯಿಂದ 3 ಸಾರಿ ಹೊಡೆದಿದ್ದೀನಿ. ಮತ್ತೆ ಮತ್ತೆ ಎಷ್ಟೊಂದು ಕಸ ಚೆಲ್ಬಿಡ್ತಾರೆ. ನನಗಂತೂ ಮನೆ ಕೆಲಸ ಮಾಡಿ ಮಾಡಿ ಸಾಕಾಗ್ತಿದೆ ನೋಡು. ಕಸ ಎಲ್ಲ ಮನೆ ಹಿಂದೆ ಚೆಲ್ಬಿಡ್ತೀನಿ. ಅರೆ ಅರೆ ನಾನು ಇಡ್ಲಿ ಮಾಡಬೇಕು ಅಂದ್ಕೊಂಡಿದ್ನಲ್ಲ. ಅಯ್ಯೋ, ಮರ್ತೇ ಹೋಯ್ತು ನೋಡು ನನಗೆ. ಈಗಲೇ ಅಕ್ಕಿ ನೆನೆಯೋಕೆ ಹಾಕ್ತೀನಿ. ಈಗಂತೂ ಮುಂಜಾನೆ 11 ಗಂಟೆ ಆಗಿದೆ. ಈಗ ನೆನೆ ಹಾಕಿದರೆ ಸಂಜೆ 6 ಗಂಟೆ ಅಷ್ಟೊತ್ತಿಗೆ ನೆನೆದಿರುತ್ತೆ. ಆವಾಗ ರುಬ್ಬಬೇಕು ನಡೆಯುತ್ತಲ್ಲ ನನಗೆ. ಅದಕ್ಕೆ ಸ್ವಲ್ಪ ನೆನೆ ಹಾಕಿಬಿಡ್ತೀನಿ. ಅಯ್ಯೋ, ಅಕ್ಕಿ ಅಂದ್ಕೂಡ್ಲೆ ನೆನಪಾಯಿತು, ರೇಷನ್ ಅಕ್ಕಿ ಬಂದಿದೆ ಅಂತೆ. ಪಕ್ಕದ ಮನೆ ಜಲ್ಜಕ್ಕ ಹೇಳ್ತಾ ಇದ್ಲು. ನಾನು ರೇಷನ್ ಅಕ್ಕಿ ತಗೊಂಡು ಬರೋಕ್ಕೆ ಹೋಗಬೇಕು. ನೆನೆ ಹಾಕಿಬಿಟ್ಟು ಆನಂತರ ಹೋಗ್ತೀನಿ. ಮತ್ತು ಉದ್ದಿನಬೇಳೆ ಅಂತ ತುಂಬಾ ಕಾಸ್ಟ್ಲಿ ಆಗಿಬಿಟ್ಟಿದೆ. ಏನು ಇಡ್ಲಿ ದೋಸೆ ಮಾಡೋದೋ ಏನು ಬೇಡೋ ಅಂತ ಯೋಚನೆ ಮಾಡಬೇಕಾಗಿದೆ ನೋಡು. ಅಷ್ಟೊಂದು ರೇಟ್ ಹೆಚ್ಚು ಮಾಡಿಬಿಟ್ಟಿದ್ದಾರೆ ಈಗ. ಅಕ್ಕಿ ಮತ್ತು ಉದ್ದಿನಬೇಳೆ ಅಂತೂ ತುಂಬಾ ತೊಳಿಬೇಕು. ತುಂಬಾ ಕೊಳೆ ಬರುತ್ತೆ. 3 ಸಾರಿ ಅಂತೂ ತೊಳಿಲೇಬೇಕು ನೋಡು. ಇಲ್ಲಾಂದರೆ ಇಡ್ಲಿ ಎಲ್ಲ ಕಪ್ಪಗಾಗುತ್ತೆ. ಇಡ್ಲಿ ಜೊತೆ ಚಟ್ನಿ ಮಾಡೋಕ್ಕೆ ತೆಂಗಿನಕಾಯಿ ಇಲ್ವಲ್ಲ ಮನೇಲಿ. ಅದಕ್ಕೆ ಚುಟ್ಕಿ ಅವರಪ್ಪನಿಗೆ ಹೇಳಬೇಕು ತೆಂಗಿನಕಾಯಿ ಅಂಗಡಿಯಿಂದ ತೊಗೊಂಡು ಬನ್ನಿ ಅಂತ. ಮತ್ತು ಪೇಟೆಗೆ ಹೋದಾಗ ಒಂದು ಅಕ್ಕಿ ಚಣಿಸೋ ಸಾಣಿಗೆ ತರಬೇಕು. ಸಾಣಿಗೆ ಎಲ್ಲ ಮುರಿದೋಗಿದೆ. ಹೊಸ ಸಾಣಿಗೆ ಮತ್ತು ಮರ ತೊಗೊಂಡು ಬರಬೇಕು ನಾನು. ಅಕ್ಕಿ ಮತ್ತು ಉದ್ದಿನಬೇಳೆ ನೆನೆಯೋಕೆ ಇಟ್ಟಿದ್ದಾಯಿತು. ಹಸುಗೆ ಸ್ವಲ್ಪ ನೀರು ಕುಡಿಸ್ಬೇಕು. ಹಾಗೆ ಮೇವು ಕೂಡ ಹಾಕಿ ಬರಬೇಕು. ಅರೆ, ಅಕ್ಕಿ ಅಂತೂ ತುಂಬಾ ಚೆನ್ನಾಗಿ ನೆನೆದಿದೆಯಲ್ಲ. ಉದ್ದಿನಬೇಳೆ ಕೂಡ ತುಂಬಾ ಚೆನ್ನಾಗಿ ನೆನೆದಿದೆ. ಈ ಥರ ನೆನೆದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇಡ್ಲಿ. ಈಗ ಈ ನೀರು ಬಸಿದು ಸ್ವಲ್ಪ ರುಬ್ಬಬೇಕು ಇದನ್ನು. ಅಯ್ಯೋ ಅಯ್ಯೋ, ಈ ಮಿಕ್ಸಿ ಅಂತೂ ತುಂಬಾ ವಜ್ಜೆ ಇದೆ ನೋಡು. ಎಷ್ಟೊಂದು ಭಾರ ಇದೆಯಲ್ಲ. ಮಿಕ್ಸಿ ತೊಗೊಂಡು ಬಂದು ತುಂಬಾ ಒಳ್ಳೆ ಕೆಲಸ ಮಾಡಿದ್ವಲ್ಲ. ಮೊದಲೆಲ್ಲ ರುಬ್ಕೊಳ್ತಾ ಕೂತ್ಕೊಳ್ಳೋದು ಬೇಕಲ್ಲ ಅಂಥೇಳಿ ದೋಸೆ ಇಡ್ಲಿ ಮಾಡೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ. ಆದರೆ ಈಗ ಹಾಗಲ್ಲ. ಮಿಕ್ಸಿಲಿ ಎಲ್ಲ ಪಟ್ಪಟ ಅಂತ ಆಗಿಬಿಡುತ್ತೆ. ಇಡ್ಲಿ ದೋಸೆ ಎಷ್ಟು ಬೇಕಾದರೂ ಮಾಡ್ಬೋದು ಅಲ್ವ. ಈಗ ಈ ಮಿಕ್ಸಿ ಜಾರ್ಗೆ ಅಕ್ಕಿ ಹಾಕ್ಕೊಂಡು ರುಬ್ಕೊಂಡು ಬಿಡ್ತೀನಿ. ತುಂಬಾ ಸಣ್ಣಗೆ ರುಬ್ಬೋದಿಲ್ಲ. ಯಾಕೆಂದರೆ ಇದು ಇಡ್ಲಿ ಮಾಡೋಕ್ಕಲ್ವಾ, ಸ್ವಲ್ಪ ರವೆ ರವೆ ಆಗಿದ್ರೇ ಚೆನ್ನಾಗಾಗುತ್ತೆ. ಮತ್ತು ಉದ್ದಿನಬೇಳೆ ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಡ್ತೀನಿ. ಆದರೆ ಇದನ್ನು ರೂಟುಟಾಗೆ ರುಬ್ಬೋದಿಲ್ಲ. ಇದನ್ನ ತುಂಬಾ ನುಣ್ಣಗೆ ರುಬ್ಕೋಬೇಕು. ಹಬ್ಬ, ಎಷ್ಟೊಂದು ಚೆನ್ನಾಗಾಗಿದೆಯಲ್ಲ ನೋಡು. ಪಟ್ಟಂತ ಆಗುತ್ತು. ಉದ್ದಿನಬೇಳೆ ತುಂಬಾ ಚೆನ್ನಾಗಿ ಬಂದಿದೆ ನೋಡು. ಚೆನ್ನಾಗಾಯ್ತಲ್ಲ ಹಿಟ್ಟು. ನೋಡಿದ್ರ ಎಷ್ಟೊತ್ತು ಕುಂದಿರ್ತಿದ್ದೆ ನಾನು. ಮೊದಲೆಲ್ಲ ರುಬ್ಕೋತ ಕಲ್ಲಲ್ಲಿ ರುಬ್ಬೇಕಾದ್ರೆ ತುಂಬಾ ಹೊತ್ತಾಗ್ತಿತ್ತು. ಆದರೆ ಈಗ ಮಿಕ್ಸಿ ತೊಗೊಂಡ್ಮೇಲೆ ಪಟ್ ಅಂತ ಎಲ್ಲ ಕೆಲಸ ಮುಗಿದು ಹೋಗುತ್ತೆ. ಈ ಜಾರ್ಗಳಿಗೆ ಸ್ವಲ್ಪ ನೀರು ಹಾಕಿ ಅಲ್ಲಾಡಿಸಿ ಸುರುಕೊಂಡು ಬಿಡ್ತೀನಿ. ಯಾಕಂದರೆ 1-2 ಇಡ್ಲಿ ಆಗೋಷ್ಟು ಹಿಟ್ಟೆಲ್ಲ ಸ್ವಲ್ಪ ಇದಕ್ಕೆ ಹತ್ಕೊಂಡು ಬಿಡುತ್ತೆ. ಹಿಟ್ಟಂತೂ ತುಂಬಾ ಚೆನ್ನಾಗಿ ಬಂದಿದೆ. ಇಡ್ಲಿ ಅಂತೂ ತುಂಬಾ ಚೆನ್ನಾಗಾಗುತ್ತೆ ನಾಳೆ. ಈಗ ಇದನ್ನು ಮುಚ್ಚಿ ತೆಗೆದಿಟ್ಬಿಡ್ತೀನಿ. ಅರೆ, ಎಷ್ಟು ಬೇಗ ಬೆಳಗಾಗಿಬಿಟ್ಟಿದೆ. ನಿನ್ನೆ ರಾತ್ರಿ ತುಂಬಾ ಎಳೆ ಮಾಡಿ ಮಲ್ಕೊಂಡಿದ್ದಕ್ಕೆ ಮುಂಜಾನೆ ಎಚ್ಚರ ಆಗಿಲ್ಲ ನೋಡು. ನಾನಂತೂ ಇವತ್ತು ಇಡ್ಲಿ ಮಾಡೋದು ಇರದೆ. ಅರೆ, ಇಡ್ಲಿ ಹಿಟ್ಟಂತೂ ತುಂಬಾ ಉಬ್ಬಿಬಿಟ್ಟಿದೆಯಲ್ಲ. ಎಷ್ಟೊಂದು ಚೆನ್ನಾಗಿ ಬಂದಿದೆ. ಇಡ್ಲಿ ಅಂತೂ ತುಂಬಾ ಚೆನ್ನಾಗಾಗುತ್ತೆ. ಈಗ ಇಡ್ಲಿ ಬಾಂಡೆ ತೊಗೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಈಗ ಗ್ಯಾಸ್ ಮೇಲಿಟ್ಟು ಸ್ವಲ್ಪ ನೀರು ಹಾಕಿಬಿಡ್ತೀನಿ. ಇದರಲ್ಲಿ ಸ್ವಲ್ಪ ಹುಣಸೆ ಹಣ್ಣು ಒಗಿಬೇಕು. ಯಾಕಂದರೆ ಬಾಂಡೆ ಎಲ್ಲ ಕರ್ರಗಾಗಿಬಿಡುತ್ತೆ. ನೀರಲ್ಲಿ ಒಂದು ಸ್ವಲ್ಪ ಹುಣಸೆ ಹಣ್ಣು ಒಗೆದ್ಬಿಡ್ತೀನಿ. ಅಂದರೆ ಚೆನ್ನಾಗಿ ಆಗುತ್ತೆ. ಮತ್ತು ಇಡ್ಲಿ ಹಿಟ್ಟು ಹಾಕೊಳ್ಳೋಕ್ಕಿಂತ ಮುಂಚೆ ಮೊದಲು ಎಣ್ಣೆ ಹಚ್ಚಬೇಕು. ಎಣ್ಣೆ ಹಚ್ಚಿ ಆನಂತರ ಹಿಟ್ಟು ಹಾಕಿದರೆ
ಇಡ್ಲಿ ಅಂತೂ ತುಂಬ ಚೆನ್ನಾಗೇ ಮೇಲ್ ಬರುತ್ತೆ. ಇಲ್ಲಾಂದರೆ ಪಾತ್ರೆಗೆಲ್ಲ ಇಡ್ಲಿ ಹತ್ಕೊಂಡು ಬಿಡುತ್ತೆ. ಈಗ ಇದನ್ನು ಮುಚ್ಚಿಬಿಡ್ತೀನಿ, ಅಂದರೆ ತುಂಬ ಚೆನ್ನಾಗೇ ಬರುತ್ತೆ ಇಡ್ಲಿ. ಈ ಇಡ್ಲಿ ಆಗೋಷ್ಟರಲ್ಲಿ ನಾನು ಚಟ್ನಿನ ಮಾಡ್ಕೊಂಡ್ಬಿಡ್ತೀನಿ. ಚಟ್ನಿ ಅಂತೂ ರೆಡಿ ಆಯಿತು. ಮತ್ತು ತುಂಬ ಹೊತ್ತಾಯಿತು, ಇದು ಇಡ್ಲಿ ರೆಡಿ ಆಗ್ತಾಯಿದೆ. ಈಗ ತೆಗೆದು ಬಿಡ್ತೀನಿ. ಅರೆ ಅರೆ ತುಂಬಾ ಚೆನ್ನಾಗಿ ಬಂದಿದೆಯಲ್ಲ ಇಡ್ಲಿ. ಅರೆ ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡು ಇಡ್ಲಿ. ತುಂಬಾ ಮಿದುವಾಗಿದೆ ನೋಡಿ, ಎಷ್ಟೊಂದು ಚೆನ್ನಾಗಿ ಬರ್ತಾಯಿದೆ. ಇಡ್ಲಿ ಅಂತೂ ಮಲ್ಲಿಗೆ ಹೂ ಥರ ಬಂದಿದೆ. ಅರೆ ನಾನೀಗ ಚುಟ್ಕಿ ಅವರಪ್ಪನಿಗೆ ಡಬ್ಬಿ ಕಟ್ಟಬೇಕಲ್ಲ, ಮತ್ತು ಇಡ್ಲಿ ಕಟ್ತೀನಿ. ಇವತ್ತಂತೂ ಇಡ್ಲಿನೇ ಮಾಡಿದ್ದೀನಿ ಅಲ್ವಾ, ಎಲ್ರಿಗೂ ಇವತ್ತು ಇಡ್ಲಿನೇ ಕಟ್ಬಿಡ್ತೀನಿ. ಮತ್ತು ಡಬ್ಬಿಗೆ ಇಡ್ಲಿ ಅಂತೂ ಸ್ವಲ್ಪ ಇವತ್ತಂತೂ ಜಾಸ್ತಿನೇ ಹಾಕಿಬಿಡ್ತೀನಿ. ಯಾಕೆ ಅಂದರೆ ಚುಟ್ಕಿ ಅವರಪ್ಪ ಒಬ್ಬರೇ ತಿನ್ನೋದಿಲ್ವಲ್ಲ, ಮತ್ತು ಅವರ ಸ್ನೇಹಿತರಿಗೆಲ್ಲ ಕೊಟ್ಟು ತಿಂತಾರೆ. ಅದಕ್ಕೆ ನಾನೇ ಸ್ವಲ್ಪ ಜಾಸ್ತಿನೇ ಹಾಕಿಬಿಡ್ತೀನಿ ಇವತ್ತು. ಮತ್ತು ಚಟ್ನಿ ಸ್ವಲ್ಪ ಗಟ್ಟಿಯಾಗಿ ಮಾಡಿಬಿಟ್ಟಿದ್ದೀನಿ. ಯಾಕೆಂದರೆ ಚುಟ್ಕಿ ಅವರಪ್ಪನಿಗೆ ನೀರಾದರೆ ಇಷ್ಟನೇ ಆಗೋದಿಲ್ಲ, ಇಲ್ಲಾಂದರೆ ಕೋಪ ಮಾಡ್ಕೊಂಡ್ಬಿಡ್ತಾರೆ ನನ್ನ ಮೇಲೆ. ಮತ್ತು ಇವತ್ತಂತೂ ನಾನು ಸಾಂಬಾರು ಮಾಡಲೇ ಇಲ್ಲ. ಯಾಕೆಂದರೆ ಸಾಂಬಾರು ನಮ್ಮ ಮನೆಯಲ್ಲಿ ಯಾರೂ ತಿನ್ನೋದೇ ಇಲ್ವಲ್ಲ, ಅದಕ್ಕೆ ಮಾಡಲೇ ಇಲ್ಲ ನಾನು ಇವತ್ತು. ಮತ್ತು ಇಡ್ಲಿ ಅಂತೂ ತುಂಬಾ ಹಾಕಬೇಕು ಇವ್ರಿಗೆ. ಇಡ್ಲಿ ಅಂತೂ ತುಂಬಾ ಚೆನ್ನಾಗಾಗಿದೆ, ಅವ್ರಿಗಂತೂ ತುಂಬಾ ಇಷ್ಟ ಆಗುತ್ತೆ. ರೀ ರೀ ಸ್ನಾನ ಇನ್ನೂ ಮುಗ್ದಿಲ್ವಾ? ನಾನು ನಿಮಗೆ ಡಬ್ಬಿ ಕಟ್ಟಿಟ್ಟಿದ್ದೀನಿ, ತಗೊಂಡು ಹೋಗ್ಬೇಡಿ. ಹಾಂ ಕಾವೇರಿ, ನಂದಂತೂ ಜಳಕ ಎಲ್ಲ ಮುಗಿದ್ಬಿಡ್ತಿತ್ತು. ಮತ್ತು ಮಕ್ಕಳು ರೆಡಿ ಆಗ್ತಾ ಇದ್ದಾರೆ. ಇನ್ನೂ ಡಬ್ಬಿ ಕಟ್ಟಿದ್ರೆ ಕೊಟ್ಬಿಡು, ನಾನು ಹೊರಡ್ತೀನಿ, ನನಗೆ ಲೇಟ್ ಆಗುತ್ತೆ. ಹಾಂ ರೀ, ಬರ್ತಾಯಿದ್ದೀನಿ, ತಗೊಳ್ರಿ. ನಿಮಗೆ ಡಬ್ಬಿ ಕಟ್ಟಿದ್ದೀನಿ, ಇಡ್ಲಿ ಮಾಡಿದ್ದೀನಿ ಇವತ್ತು. ಅರೆ ಇವತ್ತು ಇಡ್ಲಿ ಮಾಡಿದೀಯಾ? ತುಂಬಾ ಒಳ್ಳೆಯದಾಯಿತು ಕಾವೇರಿ. ನನಗಂತೂ ಇಡ್ಲಿನ ತುಂಬ ಇಷ್ಟ. ಮತ್ತು ಜಾಸ್ತಿನೇ ಕಟ್ಬಿಡು, ಯಾಕಂದರೆ ಅಲ್ಲಿ ನಮ್ಮ ತುಂಬಾ ಸ್ನೇಹಿತರಿದ್ದಾರಲ್ವಾ, ಅವ್ರಿಗೆಲ್ಲರಿಗೂ ಕೊಡಬೇಕು. ಅಯ್ಯೋ, ನೀವು ಹೇಳೋಕ್ಕಿಂತ ಮುಂಚೆ ನಾನೇ ಜಾಸ್ತಿನೇ ಕಟ್ಟಿದ್ದೀನಿ, ತಗೊಳ್ರಿ. ಹಾಂ, ಮತ್ತು ಮಕ್ಕಳಿಗೆ ನೀವು ಇಲ್ಲೇ ನಿಲ್ಲಿ, ನಿಮಗೂ ತೊಗೊಂಡು ಬರ್ತೀನಿ ನಾನೀಗ. ಚುಟ್ಕಿ ಮತ್ತು ಚಿಕ್ಕು ನಿಮ್ಮಿಬ್ಬರಿಗೂ ಒಂದೊಂದು ಬೇರೆ ಬೇರೆ ಡಬ್ಬಿ ಕಟ್ಟಿದ್ದೀನಿ, ತಗೊಳ್ಳಿ. ಮತ್ತು ಚುಟ್ಕಿ ನೀನು ಮೊನ್ನೆನೇ ಹೇಳ್ತಿದ್ದೆಲ್ಲ ನನ್ನ ಫ್ರೆಂಡ್ಸಿಗೆಲ್ಲ ಜಾಸ್ತಿನೇ ಕಟ್ಟು ಅಮ್ಮ ಅಂತ, ಅದಕ್ಕೆ ಕಟ್ಟಿದ್ದೀನಿ ನೋಡು. ಥ್ಯಾಂಕ್ ಯು ಅಮ್ಮ. ಆಂಟಿ ಆಂಟಿ, ನನಗೂ ಇಡ್ಲಿ ಕೊಡಿ, ನಾನು ಸ್ಕೂಲ್ಗೆ ಹೊರಟಿದ್ದೀನಿ. ಅರೆ, ನಮ್ಮ ಮನೇಲಿ ಇಡ್ಲಿ ಮಾಡಿರೋ ವಿಷಯ ನಿನಗೆ ಗೊತ್ತಾಯ್ತು? ನಮ್ಮಮ್ಮ ಹೇಳಿದ್ಲು ನೀವು ಇವತ್ತು ಇಡ್ಲಿ ಮಾಡಿದ್ದೀರಂತೆ. ಸರಿ ಆಯಿತು ತಗೋ, ನಿನಗೂ ಕಟ್ಟಿದ್ದೀನಿ. ಚುಟ್ಕಿ ಜೊತೆ ನೀನು ಸ್ಕೂಲ್ಗೆ ಹೋಗು. ಹಾಂ, ಮತ್ತೆ ಜಗಳ ಮಾಡ್ಕೋಬೇಡಿ. ಕಾವೇರಿ ಅವ್ರ ಗಂಡ ಮಕ್ಕಳಿಗೆ ಅಷ್ಟೇ ಅಲ್ಲದೆ ಅವಳ ಪಕ್ಕದ ಮನೆಯಲ್ಲಿರೋ ಹುಡುಗಿಗೂ ಕೂಡ ಇಡ್ಲಿ ಕಟ್ಟಿದ್ಲು. ಹಾಗಾದರೆ ಮುಂದೇನಾಗುತ್ತೆ? ಚುಟ್ಕಿಗೆ ಮತ್ತು ಚಿಕ್ಕುಗೆ ಮತ್ತು ಅವರಪ್ಪನಿಗೆ ಎಲ್ಲರಿಗೂ ಡಬ್ಬಿ ಕಟ್ಟಿದ್ದಾಯಿತು. ಮತ್ತು ಈಗಂತೂ 10 ಗಂಟೆ ಆಯಿತು, ನಾನು ಸ್ವಲ್ಪ ತಿಂಡಿ ತಿಂತೀನಿ. ಇಡ್ಲಿ ಅಂತೂ ತುಂಬಾ ಚೆನ್ನಾಗಾಗಿದೆ, ನಾನು ನೋಡ್ತೀನಿ ಹೇಗಾಗಿದೆ ಅಂತ. ನಾನಂತೂ ಇವತ್ತು 8 ಇಡ್ಲಿ ಹಾಕ್ಕೊಂಡಿದ್ದೀನಿ, ಎಲ್ಲ ತಿಂದು ಮುಗಿಸ್ಬಿಡ್ತೀನಿ. ಕಾವೇರಿ ಕಾವೇರಿ, ಏನು ಮಾಡ್ತಾ ಇದೀಯಾ ಕಣೆ? ಮುಂಜಾನೆಯಿಂದ ಹೊರಗಡೆನೇ ಬಂದಿಲ್ಲ. ನಾನು ಅಂದ್ಕೊಂಡೆ ಊರಿಗೆ ಹೋಗಿದ್ದೀನೋ ಅಂತ. ಅರೆ ಇಲ್ಲ ಗೀತಕ್ಕ, ನಾನು ಮನೇಲೇ ಇದ್ದೀನಿ. ಮತ್ತು ಮಕ್ಕಳು ಸ್ಕೂಲ್ಗೆ ಹೋಗ್ತಾರಲ್ವಾ, ಮತ್ತು ಚುಟ್ಕಿ ಅವ್ರ ಅಪ್ಪನಿಗೂ ಡಬ್ಬಿ ಕಟ್ಟಬೇಕಲ್ವಾ, ಅದಕ್ಕೆ ಇಷ್ಟೊತ್ತಾಯಿತು ನನ್ನ ಕೆಲಸ. ಅಯ್ಯೋ ನೀನು ಬಿಡಮ್ಮ, ಎಲ್ಲ ಕೆಲಸನೂ ತುಂಬ ಜೋರಾಗಿ ಮಾಡ್ತೀಯ. ಅರೆ ಯಾಕೆ ಗೀತಕ್ಕ, ಏನಾಯಿತು? ಇನ್ನೂ ಕೆಲಸ ಮುಗ್ದಿಲ್ವಾ ನಿಂದು? ಏನಾಯಿತು? ಅಯ್ಯೋ ಅದೇನಂತ ಹೇಳಿ ಕಾವೇರಿ, ನನಗಂತೂ ನಿನ್ನೆಯಿಂದ ತುಂಬಾ ಜ್ವರ ಬಂದಿದೆ. ಸ್ವಲ್ಪ ಕೂಡ ಏನು ತಿಂದಿಲ್ಲ ನಾನು, ಮತ್ತೆ ಯಾವ ಕೆಲಸನೂ ಕೂಡ ಮಾಡೋಕ್ಕಾಗ್ತಿಲ್ಲ. ನೋಡು ಎಷ್ಟೊಂದು ಸೊರಗೋಗಿದ್ದೀನಿ ನಾನು. ನೀನೇನು ಮಾಡ್ತಿದ್ಯೋ ಅಂತ ಸ್ವಲ್ಪ ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ ಬಂದೆ. ಅರೆ ಪಾಪ ಗೀತಕ್ಕಗೆ ಮೈ ಹುಷಾರ ಇಲ್ಲ ಅಂತ ಏನೂ ತಿಂದೇ ಇಲ್ಲ. ಸ್ವಲ್ಪ ನಾನು ಇಡ್ಲಿ ಆದರೂ ಕೊಡ್ತೀನಿ. ಗೀತಕ್ಕ, ನಾನಿವತ್ತು ಇಡ್ಲಿ ಮಾಡಿದ್ದೀನಿ, ಈ ಇಡ್ಲಿನಾದರೂ ಸ್ವಲ್ಪ ತಿನ್ನು, ಮಾತ್ರೆ ತಗೋ, ಇಲ್ಲಾಂದರೆ ಮೈ ಹುಷಾರಾಗೋದಿಲ್ಲ ಬೇಗ ಬೇಗ. ಅಯ್ಯೋ ಕಾವೇರಿ, ನೀರು ಕೂಡ ಕುಡಿಯೋಕ್ಕಾಗ್ತಾ ಇಲ್ಲ ನನ್ನ ಕಡೆಯಿಂದ. ಆದರೂ ನೀನು ಇಷ್ಟೊಂದು ಪ್ರೀತಿಯಿಂದ ಕೊಡ್ತಾ ಇದೀಯ, ನಿನಗೆ ಬೇಜಾರಾಗಬಾರ್ದಲ್ವಾ? ಕೊಡು, ತೊಗೊಂಡು ಹೋಗ್ತೀನಿ.
ಅಯ್ಯೋ ಕಾವೇರಿ, ನಿನ್ನಿಂದ ತುಂಬಾ ಉಪಕಾರ ಆಯಿತು ನನಗೆ. ತಿನ್ನೋಕ್ಕಾಗುತ್ತೋ ಏನಿಲ್ವೋ, ಆದರೂ ತೊಗೊಂಡು ಹೋಗ್ತೀನಿ. ಹಾಂ ಹುಷಾರಕ್ಕ, ಮಾತ್ರೆ ತಗೊಳ್ಳೋದನ್ನ ಮರಿಬೇಡ. ಕೆಲಸ ಏನಾದರೂ ಇದ್ರೋ ಕರಿ, ನಾನು ಬಂದು ಮಾಡಿಕೊಡ್ತೀನಿ. ನಾನು ನಿನ್ನೆನೇ ಮಿಕ್ಸಿ ಸೌಂಡ್ ಕೇಳಿ ತಿಳ್ಕೊಂಡೆ ಇವಳು ಏನೋ ಮಾಡ್ತಿದ್ದಾಳೆ ಅಂತ. ಬಂದಿದ್ದು ಒಳ್ಳೇದಾಯಿತು. ಅಯ್ಯೋ ಪಾಪ ಗೀತಕ್ಕ 2 ದಿನದಿಂದ ಊಟ ಮಾಡಿಲ್ವಂತೆ. ನಾನು ಇಡ್ಲಿ ಕೊಟ್ಟಿದ್ದು ಒಳ್ಳೇದೇ ಆಯಿತು. ಅರೆ ನಾನೀಗ ಇಡ್ಲಿ ತಿಂತೀನಿ. ಅರೆ ಅರೆ 2 ಉಳಿದಿದೆಯಲ್ಲ. ಅಯ್ಯೋ ಪರವಾಗಿಲ್ಲ ಬಿಡು, ಇವೆರಡನಾದರೂ ಇದೆಯಲ್ಲ, ಇಷ್ಟೇ ತಿಂದ್ಬಿಡ್ತೀನಿ ಇವತ್ತು. ಈಗ ಇವೆರಡು ಚಟ್ನಿ ಹಾಕ್ಕೊಂಡು ತಿಂದ್ಬಿಡ್ತೀನಿ. 2 ಇಡ್ಲಿಗಾಗುವಷ್ಟು ಚಟ್ನಿ ಉಳಿದಿದೆಯಲ್ಲ, ಅಷ್ಟೇ ಸಾಕು. ಅರೆ ಚಿನ್ನಿ, ನಿನಗೆ ಗೊತ್ತಾಗಿತ್ತು? ಮತ್ತೆ ನೀವು ಇಡ್ಲಿ ಮಾಡೋ ಪಾತ್ರೆನ ತೊಳೆಯೋಕಂತ ಹೊರಗಡೆ ಇಟ್ಟಿದ್ದೀರಲ್ವ, ಅದಕ್ಕೆ ಗೊತ್ತಾಯ್ತು. ಅಯ್ಯೋ ಹೌದಾ, ತಗೋ. ಇಡ್ಲಿ ತುಂಬಾನೇ ಚೆನ್ನಾಗಾಗಿದೆ, ನಾನು ಇಡ್ಲಿ ತಿಂತೀನಿ. ಹಾಂ ನೀನೇ ತಿನ್ನು ಚಿನ್ನಿ, ನಿನಗೆ ಕೊಟ್ಟಿದ್ದೀನಲ್ವಾ, ನೀನೇ ತಿನ್ನು. ನಾನೀಗ ನೀರು ಕೊಡ್ತೀನಿ ನಿನಗೆ ಕುಡಿಯೋದಕ್ಕೆ, ಸರಿನಾ? ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಆಂಟಿ ಇಡ್ಲಿನ. ಎಷ್ಟೊಂದು ರುಚಿಯಾಗಿದೆ ಅಲ್ವಾ? ಅಯ್ಯೋ ನನಗಂತೂ ತುಂಬಾನೇ ಹಸಿವಾಗ್ತಾ ಇದೆ. ಏನು ತಿನ್ನಲಿ ನಾನೀಗ? ಹಾಂ, ನಿನ್ನೆ ರಾತ್ರಿ ಮಾಡಿರೋ ಅನ್ನ ಸಾರು ಉಳಿದಿತ್ತಲ್ವಾ, ಅದನ್ನೇ ತಿಂದ್ಬಿಡ್ತೀನಿ. ನನಗಂತೂ ನೆನಪೇ ಇರೋಕ್ಕಿಲ್ಲ ನೋಡು. ತುಂಬ ಒಳ್ಳೆಯದಾಯಿತು, ಈಗಲೇ ನೆನಪಾಯ್ತಲ್ವಾ, ಅದನ್ನೇ ತಿಂದ್ಬಿಡ್ತೀನಿ. ಅಯ್ಯೋ ನಾನು ಇಡ್ಲಿ ತಿಂದ್ಬಿಟ್ಟಿದ್ರೆ ಇಷ್ಟೊಂದು ಅನ್ನ ಸಾರು ಎಲ್ಲ ಹಾಳಾಗಿಬಿಡ್ತಿತ್ತಲ್ವಾ. ಒಳ್ಳೆಯದಾಯಿತು ಬಿಡು, ಅನ್ನ ಸಾರ ಕೇಡಾಗೋದು ತಪ್ಪಿತ್ತಲ್ವಾ. ನಾನು ತಿಂದ್ಬಿಡ್ತೀನಿ, ಹೊಟ್ಟೆ ತುಂಬ ಹಸಿತಾ ಇದೆ. ಸಾರಂತೂ ಇನ್ನೂ ಎಷ್ಟೊಂದು ಗಮ್ ಗಮ್ ಅಂತ ಬರ್ತಾಯಿದೆ ವಾಸು. ನೋಡಿದ್ರಲ್ಲ ಫ್ರೆಂಡ್ಸ್, ಕಾವೇರಿ ಮಾಡಿದ ಇಡ್ಲಿ ಕಥೆನ. ನಿಮಗೆ ಈ ವಿಡಿಯೋ ಇಷ್ಟ ಅನಿಸಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ದಿನ ಇದೇ ರೀತಿ ವಿಡಿಯೋಗಳನ್ನು ನೋಡಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.